ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್, ನಾನು ಸೆಬಿ ರಿಜಿಸ್ಟರ್ ಅಲ್ಲ. ಇದು ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸು. ನಾನು ಯಾವುದು ಬೈ ಸೆಲ್ ಮಾಡಿ ಅಂತ ನಿಮ್ಮನ್ನು ಪ್ರಚೋದನೆ ಮಾಡ್ತಾಯಿಲ್ಲ. ಸರಿ, ಓಕೆ. ಇವಾಗ ನಮ್ಮ ಕಾನ್ಸೆಪ್ಟ್ ಏನು ಅಂದರೆ ಡೇ ಕ್ಯಾಂಡಲ್ಸು ಪಾರ್ಟ್ 3 ಇದು. ಓಕೆ, ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಓಕೆ, ನೀವು ಟ್ರೇಡ್ ಮಾಡಬೇಕಂದ್ರೆ ಸ್ಕಾಲ್ಪಿಂಗು ಇದೆಲ್ಲ ನಮಗೆ ಯಾರೂ ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಅಲ್ವಾ. ನಾವು 5 ಮಿನಿಟ್ಸಲ್ಲಿ ನೋಡೋದೇ ಕಲ್ತಿದ್ದೀರಿ, ಇಲ್ಲ 15 ಮಿನಿಟ್ಸಲ್ಲಿ ನೋಡ್ತೀರಿ. 5 ಮಿನಿಟ್ಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮಾರ್ಕೆಟ್ನ ಅನಾಲಿಸಿಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ. ಅದೇ ದೊಡ್ಡ ದೊಡ್ಡ ಟೈಮ್ ಫ್ರೇಮಲ್ಲಿ ಹೋದಾಗ ಮಾರ್ಕೆಟ್ನ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈಗ ನಾವು ಡೇ ಟೈಮ್ ಫ್ರೇಮಲ್ಲಿ ಪಾರ್ಟ್ 2 ಅಲ್ಲಿ ತುಂಬ ವಿಷಯ ಹೇಳ್ಕೊಂಡಿದ್ದೀರಿ. ಗ್ರೀನ್ ಕ್ಯಾಂಡಲಿಂದ ಎಲ್ಲೆಲ್ಲಿ ಓಪನ್ ಆದರೆ ಏನೇನು ಮಾಡಬೇಕು ಅಂತ ಅದು ಪಾರ್ಟ್ 2 ಅಲ್ಲಿ ಹೇಳ್ಬಿಟ್ಟಿದ್ದೀನಿ. ಈಗ ಪಾರ್ಟ್ 3 ಏನಂದರೆ ವೀಕ್ಲಿ ಮತ್ತು ಮಂತ್ಲಿ. ಓಕೆ, ವೀಕ್ಲಿ ಮತ್ತು ಮಂತ್ಲಿನೂ ದೊಡ್ಡ ದೊಡ್ಡ ಸ್ಕಾಲ್ಪ್ ಮಾಡ್ಬೋದು ಅಲ್ವಾ. ಪೇಪರ್ ಟ್ರೇಡು ಹೇಳ್ತಾ ಇದ್ದೀನಿ, ಪೇಪರ್ ಟ್ರೇಡ್ ಮಾಡ್ಕೊಳ್ಳಿ. ಓಕೆ, ಅದು ಯಾವ ಥರ ಏನು ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಓಕೆ, ಈಗ ಇವತ್ತು ಯಾರಾದರೂ ನೋಡ್ತಾ ಇದ್ದರೆ ಒಂದು ಸಿಂಪಲ್ಲಾಗಿ ಹೇಳ್ಬಿಡಲ್ಲ, ಕ್ಯಾಂಡಲ್ ಬರೆದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇದು ಒಂದು ಗ್ರೀನ್ ಕ್ಯಾಂಡಲ್, ಡೇ ಕ್ಯಾಂಡಲ್ ಟೈಮ್ ಫ್ರೇಮ್. ಓಕೆ, ಈ ಟೈಮ್ ಫ್ರೇಮ್ ಡೇ ಕ್ಯಾಂಡಲ್ ಇದ್ದಾಗ ಇದು ಓಪನಾ, ಇದು ಲೋನಾ, ಇದು ಹೈಯಾ, ಇದು ಕ್ಲೋಸು. ಓಕೆ, ಪಾಯಿಂಟ್ಸ್ ನೋಟ್ ಮಾಡ್ಕೊಂಬಿಡಿ. ಗ್ಯಾಪ್ ಡೌನ್ ಆಗಿ ಇದನ್ನು ಕ್ರಾಸ್ ಆದರೆ ಡೇ ಕ್ಯಾಂಡಲಲ್ಲಿ ಬೈ ಸೈಡ್ ಇರುತ್ತೆ. ಓಕೆ, ಸಪೋಸ್ ಗ್ಯಾಪ್ ಡೌನ್ ಆಗಿ ಈ ಲೆವೆಲ್ ಟ್ಯಾಪ್ ಮಾಡಿ ರಿಟರ್ನ್ ಆಗೋಯ್ತು ಅಂದರೆ ಬೈ ಸೈಡ್ ಹೋಗಂಗಿಲ್ಲ. ಓಕೆ, ಇದು ಮೇಲೆ ಕ್ಲೋಸ್ ಕೊಟ್ಟು ಇಲ್ಲಿ ನಿಮಗೆ ಒಂದು ಗ್ರೀನು ರೆಡ್ಡು ಗ್ರೀನು ಇಲ್ಲ ಒಂದು ರೆಡ್ ಕ್ಯಾಂಡಲ್ ಎಂಗಲ್ಫ್ ಆದರೆ ಫಸ್ಟ್ ಟಾರ್ಗೆಟ್ ಬೈ ಇಲ್ಲಿರುತ್ತೆ. ಸೆಕೆಂಡ್ ಟಾರ್ಗೆಟು ಈ ಥರ ಲೆವೆಲ್ಸ್ ನೋಡ್ಕೊತೀರಾ ಕ್ಯಾಂಡಲ್ಸ್ದು. ಸೆಕೆಂಡ್ ಟಾರ್ಗೆಟ್ ಅಲ್ಲಿರುತ್ತೆ. ಕಂಪ್ಲೀಟೆಡ್, ಇದು ಬೈ ಸೈಡ್ ಆಗೋಯ್ತು. ಈಗ ಸೆಲ್ ಸೈಡ್ ಹೆಂಗೆ, ಸೇಮು ಒಂದು ಡೇ ಗ್ರೀನ್ ಕ್ಯಾಂಡಲ್ ಇರುತ್ತೆ ಅಲ್ವಾ. ಡೇ ಗ್ರೀನ್ ಕ್ಯಾಂಡಲ್ ಇದ್ದಾಗ ಇದು ಓಪನ್ನು, ಇದು ಲೋ, ಇದು ಕ್ಲೋಸು, ಇದು ಹೈ ಅಲ್ವಾ. ಸೊ ಗ್ಯಾಪ್ ಅಪ್ ಆಯಿತು ಮಾರ್ಕೆಟು. ಓಕೆ, ಗ್ಯಾಪ್ ಅಪ್ ಆದರೆ ಮಾತ್ರ ನಮಗೆ ಟ್ರೇಡ್ ಇರುತ್ತೆ. ಗ್ಯಾಪ್ ಅಪ್ ಆಗಿ ಮಾರ್ಕೆಟು ಆ ಪ್ರೀವಿಯಸ್ ಡೇ ಹೈ ಒಳಗಡೆ, ಓಕೆ, ಇದು ಕ್ಲೋಸು, ಇದು ಹೈ ಒಳಗಡೆ ಬಂತು ಅಂದರೆ ನಿಮಗೆ ಒಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ಡು, ಅಥವಾ ಒಂದು ಗ್ರೀನು ಒಂದು ರೆಡ್ಡು ಎಂಗಲ್ಫ್ ಮಾಡಿದ್ರೆ ನಿಮಗೆ ಇಲ್ಲಿ ಪುಟ್ ಬೈ ಟ್ರೇಡ್ ಇರುತ್ತೆ. ಸೊ ಪುಟ್ ಬೈ ಟ್ರೇಡ್ ಇದ್ದಾಗ ಫಸ್ಟ್ ಟಾರ್ಗೆಟಲ್ಲಿರುತ್ತೆ, ಈ ಟೂಲ್ ಯೂಸ್ ಮಾಡ್ಕೊತೀವಿ ನಾವು. ಫಸ್ಟ್ ಟಾರ್ಗೆಟು ಇಲ್ಲಿಂದ ಇಲ್ಲಿಗಿರುತ್ತೆ. ಇದನ್ನು ಕ್ರಾಸ್ ಆಯ್ತು ಅಂದರೆ ಸೆಕೆಂಡ್ ಟಾರ್ಗೆಟ್ ಇಲ್ಲಿ, ಇದನ್ನು ಕ್ರಾಸ್ ಆಯ್ತು ಅಂದರೆ ಥರ್ಡ್ ಟಾರ್ಗೆಟ್ ಇಲ್ಲಿ. ಓಕೆ, ಇಲ್ಲೊಂದು ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಮಾಡ್ಕೊತೀರಾ, ಇಲ್ಲಾಂದರೆ ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ಕೊಂಡು ಬರ್ತೀರಾ. ಓಕೆ, ಇದು ಗ್ರೀನ್ ಕ್ಯಾಂಡಲ್ದು ಡೇ ಕ್ಯಾಂಡಲ್ ಕಾನ್ಸೆಪ್ಟು. ಓಕೆ, ಈಗ ರೆಡ್ ಕ್ಯಾಂಡಲ್ದು ಅದು ನಾನು ಆಲ್ರೆಡಿ ಪಾರ್ಟ್ 2 ಮಾಡಿದ್ದೀನಿ. ಇರಲಿ, ಯಾರಾದರೂ ನೋಡ್ತಾ ಇದ್ದರೆ ಇದೊಂದು ಚೂರು ಅರ್ಥ ಆಗ್ಬಿಡಲಿ ಇನ್ನೊಂದು ಸರಿ ಅಂತ. ಓಕೆ, ಇದು ರೆಡ್ ಕ್ಯಾಂಡಲು ಓಪನ್ ಇಲ್ಲಿರುತ್ತೆ, ಲೋ ಇಲ್ಲಿರುತ್ತೆ, ಹೈ ಇಲ್ಲಿರುತ್ತೆ, ಕ್ಲೋಸ್ ಇಲ್ಲಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಗ್ಯಾಪ್ ಡೌನ್ ಆದರೆ, ಓಕೆ, ಏನಾದರೆ ಗ್ಯಾಪ್ ಡೌನ್ ಆದರೆ ಈ ಕ್ಯಾಂಡಲು ಪಿಕ್ ಈ ಥರ ರಿಜೆಕ್ಷನ್ ಬಂದು ಇಲ್ಲಿಗೆ, ಯಾವುದಿದು ಕ್ಲೋಸ್ ಮೇಲೆ ಬಂತಂದರೆ ನಿಮಗೆ ಬೈ ಟ್ರೇಡ್ ಇರುತ್ತೆ. ಸೊ ಬೈ ಟ್ರೇಡು ಫಸ್ಟ್ ಟಾರ್ಗೆಟ್ ಇಲ್ಲಿಗಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಇಲ್ಲಿಗಿರುತ್ತೆ, ಥರ್ಡ್ ಟಾರ್ಗೆಟ್ ಇಲ್ಲಿಗಿರುತ್ತೆ. ಎಲ್ಲ ಟೈಮ್ಸು ಆ ಕ್ಯಾಂಡಲ್ ಫುಲ್ ಡೇ ಹೈ ರೀಚ್ ಆಗುತ್ತೆ ಅಂತ ಹೋಗ್ಬೇಡಿ. ಫಸ್ಟ್ ಟಾರ್ಗೆಟ್ ಎಕ್ಸಿಟ್ ಆಗೋದು ಕಲೀರಿ. ಓಕೆ, ನಮಗೆ ಯಾವಾಗಲೂ ಅಷ್ಟೇ ಒಂದು ಟೆಕ್ನಿಕ್, ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡುವಾಗ ತುಂಬ ಅದ್ರ ಮೇಲೆ ಡಿಪೆಂಡಾಗಿ ಹೋಗ್ಬೇಡಿ. ಅದು ನಿಮ್ಗೆ ಗೊತ್ತಾಗೋವರೆಗೂ ವೆಯ್ಟ್ ಮಾಡಬೇಕು. ಸಪೋಸ್ ಇಲ್ಲಿಂದ ಹೋಗಿ ಇದು ಕ್ರಾಸ್ ಆಗದಿರ, ತುಂಬ ರೇರ್ ಕೇಸ್ ಅದಾಗುತ್ತೆ, ತುಂಬ ರೇರ್ ಕೇಸು. ಈ ಥರ ರಿಟರ್ನ್ ಆಯ್ತು ಅಂದರೆ ನಿಮ್ಗೆ ಇಲ್ಲಿ ಬೈ ಟ್ರೇಡ್ ಇಲ್ಲ. ಓಕೆ, ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಗ್ರೀನು, ಒಂದು ರೆಡ್ಡು, ಒಂದು ಗ್ರೀನು, ಈ ಥರ ಬಂತಂದರೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಬೈ ಮಾಡಿ. ಇಲ್ವಾ, ಒಂದು ಗ್ರೀನು ಒಂದು ರೆಡ್ಡು, ಒಂದು ಗ್ರೀನು ಎಂಗಲ್ಫ್ ಮಾಡ್ತಂದರೆ ಇಲ್ಲಿಂದ ಬೈ ಮಾಡಿ.
ಓಕೆ. ಇಲ್ಲ ಮಾರ್ನಿಂಗ್ ಸ್ಟಾರ್ ಬರುತ್ತಲ್ಲ, ಈವ್ನಿಂಗ್ ಸ್ಟಾರ್ ಆ ಥರ ಪ್ಯಾಟರ್ನ್ಸ್ ನೋಡಿ ಇಲ್ಲಿ ಬೈ ಮಾಡ್ಕೊಳ್ಳಿ. ಓಕೆ, ಇದು ಬೈ ಸೈಡ್ ಆಯಿತು. ಇವಾಗ ಅದೇ ಒಂದು ರೆಡ್ ಕ್ಯಾಂಡ್ಲು, ಇದು ಪಾರ್ಟ್ 2 ಅಲ್ಲಿ ಹೇಳ್ಬಿಟ್ಟಿದ್ದೀನಿ, ಆದರೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ತೊಂದರೆ ಇಲ್ಲ. ಇದು ರೆಡ್ ಕ್ಯಾಂಡ್ಲು, ಇಲ್ಲಿ ಏನಾದರೂ ಗ್ಯಾಪ್ ಅಪ್ ಆಗಿ ರಿಟರ್ನ್ ಆಯ್ತಂದರೆ ಇಲ್ಲಿಂದ ನಿಮಗೆ ಒಂದು ರೆಡ್ಡು, ಗ್ರೀನು, ರೆಡ್ಡು ನೋಡಿ ಇಲ್ಲಿ ಪುಟ್ ಬೈ ಮಾಡ್ತೀರಾ. ಓಕೆ, ಟಾರ್ಗೆಟ್ಸು ನಿಮ್ಗೆ ಗೊತ್ತಿದೆ. ಇದು ರೆಡ್ ಕ್ಯಾಂಡ್ಲು, ಡೇ ಕ್ಯಾಂಡ್ಲು. ಓಕೆ, ಗ್ಯಾಪ್ ಅಪ್ ಆಗಿ ರಿಟರ್ನ್ ಆಯ್ತಂದರೆ ಈ ಲೆವೆಲ್ ಕ್ರಾಸ್ ಆದಾಗ ಮಾಡ್ತೀರಾ. ಓಕೆ, ಮೇನ್ ಕಾನ್ಸೆಪ್ಟ್ ಬಂದ್ಬಿಡೋಣ ಈಗ. ಇದು ಮಂತ್ಲಿಗೂ ಸೇಮ್ ಹಿಂಗೆ ಇರುತ್ತೆ. ಓಕೆ, ಮಂತ್ಲಿಗೂ ಸೇಮ್ ಹಿಂಗೆ ಇರುತ್ತೆ. ಸೊ ಮಂತ್ಲಿಯಲ್ಲೂ ಈ ಥರ ಟ್ರೇಡ್ ತೊಗೋಬೋದಾ? ಸೊ ಖಂಡಿತ ತೊಗೋಬೋದು. ಈಗ ನಾನು ಅದೇ ಹೇಳಕ್ಕೆ ಬಂದೆ. ಈ ಫಸ್ಟಿಗೆ ಕಾನ್ಸೆಪ್ಟ್ ನಿಮಗೆ ಎಷ್ಟು ಸರಿ ಹೇಳಿದ್ರೂ ಪರವಾಗಿಲ್ಲ, ನಿಮ್ಗೆ ಅರ್ಥ ಆಗ್ಬಿಟ್ರೆ ಸಾಕು ನನಗೆ. ನೋಡಿ, ಇದು ಮಂತ್ಲಿ ಕ್ಯಾಂಡ್ಲಾ? ಓಕೆ, ಮಂತ್ಲಿ ಕ್ಯಾಂಡ್ಗೆ ಲೆವೆಲ್ಸ್ ಆಗ್ತಾಯಿದ್ದೀನಿ ನೋಡಿ. ಈಗ 5 ಮಿನಿಟ್ಸ್ ಬರ್ತೀನಿ. ನೋಡಿ, ಕಾಣಿಸ್ತಾ ಇದೆಯಾ? ನಮ್ಮದು ಅದು ಲೋ ಕ್ರಾಸ್ ಆಯಿತಾ, ಪ್ರೀವಿಯಸ್ ಡೇ ಕ್ಯಾಂಡಲ್ಸ್ ಲೋ ಕ್ರಾಸ್ ಆಯಿತಾ? ಈ ಚಾರ್ಟ್ ದೊಡ್ಡದು ಮಾಡ್ತೀನಿ ರೀ, ಒಂದು ನಿಮಿಷ ಪ್ಲೀಸ್. ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ನೋಡಿ, ಇಲ್ಲಿ ಬೈ ಬಂತಾ, ಇಲ್ಲಿಂದ ಬೈ ಹೋಗ್ತಾನೆ ಇದೆ. ಮತ್ತು ನೋಡಿ ಎಲ್ಲಿಂದ ಸೆಲ್ಲಿಂಗ್ ಬಂದಿದೆ ನೋಡಿ. ನೋಡಿ ಫಸ್ಟ್ ಟಾರ್ಗೆಟ್ ಇದೆನಾ, ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟಾ? ಹೋಗ್ಬಿಟ್ಟಿದೆ, ಗ್ಯಾಪ್ ಅಪ್ ಆಗಿ ಹೋಗ್ಬಿಟ್ಟಿದೆ. ಸೆಕೆಂಡ್ ಟಾರ್ಗೆಟು ಇಲ್ಲಿ ರಿಟರ್ನ್ ಆಗಿದೆ, ಕಾಣಿಸ್ತಾ ಇದೆಯಾ? ಓಕೆ, ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತೀರೋ ಆಗ ನಿಮಗೆ ಇದು ಈಸಿ ಅನಿಸುತ್ತೆ. ಬರೀ ವಿಡಿಯೋ ನೋಡ್ಬಿಟ್ಟು ಬಿಟ್ಬಿಟ್ಟಿದ್ದೀರ ಅಂದರೆ ನಿಮಗೆ ಇದು ಏನು ಗೊತ್ತಾಗೋದಿಲ್ಲ. ಇವಾಗ ಇದು ವೀಕ್ಲಿನೂ ನೋಡೋಣ. ಎಲ್ಲೋಯ್ತು? ಒಂದು ನಿಮಿಷ. ಇವಾಗ ಮಂತ್ಲಿ ಇನ್ನೂ ಬೇರೆ ಎಲ್ಲಾದರೂ ತೋರಿಸ್ಲಾ? ಮಂತ್ಲಿ. ಸೊ ನಿಮಗೆ ಈ ಟೂಲ್ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ಬಿಟ್ರೆ ಸಾಕು ನನಗೆ. ನಂದು ಅದೇ ಕಷ್ಟ, ಬೇರೆ ಏನೂ ಇಲ್ಲ. ನನ್ನ ಕಷ್ಟ ಇದೆ, ನಿಮಗೆ ಅರ್ಥ ಆಗಬೇಕು ಈಸಿಲಿ. ನೋಡಿ, ಇದೊಂದು ಗ್ರೀನ್ ಕ್ಯಾಂಡಲ್ಲ. ಓಕೆ, ನಾನು ಎಲ್ಲ ಮರ್ಜ್ ಮಾಡಿ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ವೀಕ್ಲಿ, ಡೈಲಿ, ಡೇ, ಮಂತ್ಲಿ ಎಲ್ಲ ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ನೀವೇ ಶಾಕ್ ಆಗಿಬಿಡ್ತೀರ. ಓಕೆ, ಇವಾಗ ನಾನು ಯಾವ ಡೇಟ್ ಹಾಕಿದ್ದೀನಿ? ಮಂತ್ಲಿ ಕ್ಯಾಂಡಲ್ ಇದು ಫಸ್ಟು ನವಂಬರ್ ಹಾಕಿದ್ದೀನಿ. ಸೊ ನೆಕ್ಸ್ಟು ಇದರಲ್ಲಿ ಟ್ರೇಡ್ ಇದೆ ನನಗೆ, ಇದರಲ್ಲಿ ಟ್ರೇಡ್ ಇದೆ. ಇದು ಯಾವ ಮಂತು? ಫಸ್ಟು ಡಿಸೆಂಬರ್ 2022. ಡಿಸೆಂಬರ್ 2022. 5 ಮಿನಿಟ್ಸ್ಗೆ ಹೋಗಬೇಕು. 5 ಮಿನಿಟ್ಸ್ಗೆ ಹೋಗಿ 2022. ಯಾಕೆ ತೊಗೊಂಡಿಲ್ಲ? ಓಕೆ, ತುಂಬ ಲಾಂಗ್ ಆಯಿತು ಅಂತ ತೊಗೊತಾ ಇಲ್ಲ ಇದು. ಅಷ್ಟು ಹುಡ್ಕೋಕ್ಕಾಗಲ್ವೇ ನಾನೀಗ? ತುಂಬ ಹಿಂದಕ್ಕೆ ಆಗ್ಬಿಟ್ನಾ? ತೊಗೊತಾ ಇಲ್ಲ ಇಲ್ಲಿ. ಓಕೆ, ತಗೊಂತ ಫ್ರೆಂಡ್ಸ್. ಇಲ್ಲಿ ಹಾಕಿದ್ದೀನಿ. ಓಕೆ, ಇದು
ಇದು ಸೆಲ್ಲಿಂಗ್ ಬಂದಿರೋದು. ಫ್ರೆಂಡ್ಸ್, ಅರ್ಥ ಆಗ್ತಾಯಿದೆಯಾ ಇಲ್ವಾ? ಒಬ್ಬನೇ ಮಾತಾಡ್ತಾ ಇದ್ದೀನಲ್ಲ, ನನಗೆ ನಿಮ್ಗೆ ಅರ್ಥ ಆಗ್ತಾಯಿದೆ ಇಲ್ವಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಈಗ. ನೋಡಿ, ಇದು ಮಂತ್ಲಿ ಟೈಮ್ ಫ್ರೇಮ್ ಇದು. ಓಕೆ, ಎಷ್ಟು ಬೆಸ್ಟ್ ಟೆಕ್ನಿಕ್ ನೋಡಿ ಇದು. ಮಂತ್ಲಿಯಲ್ಲಿ ಆ ಡೇ ಕ್ಯಾಂಡಲ್ ಗ್ರೀನ್ ಒಳಗಡೆ ಬಂದಿದೆ. ಓಕೆ, ಸೊ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ, ಆ ಮಂತ್ ಪೂರ್ತಿ ಹೆಂಗೆ ಬಿದ್ದಿದೆ ಮಾರ್ಕೆಟ್. ಅರ್ಥ ಆಗ್ತಾ ಇದೆ ನಿಮಗೆ? ನಾನು ನಿಜವಾಗ್ಲೂ ಯೂಟ್ಯೂಬಲ್ಲಿ ತುಂಬ ಕಷ್ಟಪಟ್ಟು ನಾನು ಇದು ನಿಮಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ಇದ್ರ ಮೇಲೆ ವರ್ಕ್ ಮಾಡಿ ನಿಮಗೆ ತೋರಿಸ್ತಿರೋದು ನಾನು. ಓಕೆ, ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಸರ್ ಅರ್ಥ ಆಗ್ತಾಯಿಲ್ಲ ಅಂತ ಕಮೆಂಟ್ ಮಾಡಿ. ನಿಮಗೆ ಅರ್ಥ ಆಗೋ ಗಂಟ ನಾನು ಇದನ್ನು ಬೇಕಂದರೆ ಹಾಗೆ ನಾನು ಇನ್ನೊಂದು ವಿಡಿಯೋ ಬೇಕಂದರೆ ಮಾಡ್ತೀನಿ. ಒಂದು ನಿಮಿಷ. ಓಕೆ, ಇದು ಕಾನ್ಸೆಪ್ಟ್ ಮಂತ್ಲಿಗೂ ಅರ್ಥ ಆಯ್ತಲ್ವಾ? ಸೊ ಇದೇ ನಿಮಗೆ ವೀಕ್ಲಿಗೂ ಇದೇ ಥರ ಇರುತ್ತೆ. ಓಕೆ, ಎಲ್ಲಿದೆ ವೀಕ್ಲಿ? ಇಲ್ಲಿದೆ ವೀಕ್ಲಿ. ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡಬೇಡಿ ಪ್ಲೀಸ್. ಇದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದಕ್ಕಾದರೂ ಹಾಕಿ. ಈ ಕ್ಯಾಂಡಲ್ಗೆ ಹಾಕೋಣ. ಇದು ವೀಕ್ಲಿ ಇದು. ಓಕೆ, ಇವಾಗ ವೀಕ್ಲಿ ಬಂದಾಗ 13th ಏಪ್ರಿಲ್. ಒಂದು ನಿಮಿಷ. 13th ಏಪ್ರಿಲ್. 26 ಅನ್ಕೊತೀನಿ. ಹಾಂ ಫ್ರೆಂಡ್ಸ್, ನೋಡಿ ಏನಾಗಿದೆ ನೋಡಿ, ಗ್ಯಾಪ್ ಡೌನ್ ಆಗಿದೆ. ಓಕೆ, ಗ್ಯಾಪ್ ಡೌನ್ ಆದಮೇಲೆ ನಮ್ಮ ಬೈ ಎಲ್ಲಿರುತ್ತೆ? ಆ ಪ್ರೀವಿಯಸ್ ವೀಕ್ ಹೈ ಕ್ಯಾಂಡಲ್ ಮೇಲೆ ಬೈ ಇರುತ್ತೆ ನೋಡಿ. ವೀಕ್ಲಿ ಟೈಮ್ ಫ್ರೇಮ್ ಇದು ನಾವು ನೋಡ್ತಾ ಇರೋದು. ಸರ್ ಈಗ 5 ಮಿನಿಟ್ಸ್ ಹಾಕ್ಕೊಂಡಿರೋದು, ಬಟ್ ನಾನು ಅನಾಲಿಸಿಸ್ ಮಾಡ್ತಾ ಇರೋದು ವೀಕ್ಲಿಯಲ್ಲಿ. ನೋಡಿದ್ರಾ ಎಷ್ಟು ದೊಡ್ಡ ಬಿಗ್ ಟ್ರೇಡ್ ಸಿಗ್ತಾಯಿದೆ ಅಲ್ಲಿ? ಸಿಗ್ತಾಯಿದೆ ಇಲ್ವಾ? ಓಕೆ, ಇದೇ ಕಾನ್ಸೆಪ್ಟ್ ನೀವು ಫಾಲೋ ಮಾಡಿದ್ರೆ ಯಾವ ಥರ ಮಾಡ್ಬೋದು ಇದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ ಇಂಡಿಕೇಟ್ರು, ಯಾವ ನ್ಯೂಸು ಏನೂ ನೋಡಬೇಡಿ. ಅರ್ಥ ಆಗ್ತಾ ಇದೆಯಾ? ಮೇ ಬಿ ನಾನು ಏನಾದರೂ ರಾಂಗಾಗಿ ಎಕ್ಸ್ಪ್ಲನೇಷನ್ ಏನಾದರೂ ನಿಮಗೆ ಅರ್ಥ ಆಗ್ತಾ ಇಲ್ವಾ ಅನ್ನೋದು ನನಗೊಂದು ಕನ್ಫ್ಯೂಸ್ ಅಷ್ಟೇ. ಬಟ್ ಇದು ಟ್ರಿಕ್ ಮಾತ್ರ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ನೀವು ಇದನ್ನು ಯಾವ ಥರ ತೊಗೊತೀರಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಈಗ ಏನು ಮಾಡೋಣ ಅಂದರೆ ಎಲ್ಲ ಮರ್ಜ್ ಮಾಡಿಬಿಡ್ತೀನಿ ಈಗ. ಓಕೆ, ಯಾವ ಥರ ಮರ್ಜ್ ಮಾಡ್ತೀನಿ ತೋರಿಸ್ತೀನಿ. ಈಗ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಡೈಲಿ ಟೈಮ್ ಫ್ರೇಮ್. ಓಕೆ, ಹಾಂ, ಡೈಲಿ ಟೈಮ್ ಫ್ರೇಮಲ್ಲಿ ಇದು ರೆಡ್ ಕ್ಯಾಂಡಲ್ ಅಲ್ವಾ? ಈಗ ಹೇಳಿ, ನಾಳೆ ಟ್ರೇಡ್ ನೀವು ಏನು ಮಾಡ್ತೀರಾ ಅಂತ. ಮತ್ತು ಇದೊಂದು ಹೇಳ್ಬಿಡ್ತೀನಿ. ಓಕೆ, ಈಗ ಇದು ರೆಡ್ ಕ್ಯಾಂಡ್ಲು. ಈ ಮೇಲೆ ವಿಕ್ಕಲ್ಲಿ ಯಾರು ಇರ್ತಾರೆ? ಸೆಲ್ಲರ್ಸ್ ಇರ್ತಾರೆ. ಓಕೆ, ಆ ವಿಕ್ಕಲ್ ಎರಡಕ್ಕೆ ಎಕ್ಸ್ಪ್ಲನೇಷನ್ನು ತಿಳ್ಕೊಂಬಿಡಿ. ಈಗ ಒಂದು ರೆಡ್ ಕ್ಯಾಂಡಲ್ಲು ಮೇಲೆ ಪಾಟಲ್ಲಿ ಯಾರಿರ್ತಾರೆ ಅಂದರೆ ಸೆಲ್ಲರ್ಸ್ ಇರ್ತಾರೆ. ಕೆಳಗಡೆ ಪಾಟಲ್ಲಿ ಬೈಯರ್ಸ್ ಇರ್ತಾರೆ. ಓಕೆ, ಯಾವಾಗಲೂ ಮೇಲೆ ಸೆಲ್ಲರ್ಸ್ ಏನಕ್ಕೆ ಇರ್ತಾರೆ ಅಂದರೆ ಪ್ರೈಸ್ ಹೈ ಇದೆ. ಪ್ರೈಸ್ ಹೈ ಇದ್ದಾಗ ಬಿಗ್ ಪ್ಲೇಯರ್ಸು ಸೆಲ್ಲಿಂಗ್ಗೆ ಕೂತಿರ್ತಾರೆ. ಓಕೆ, ಲೋಲ್ ಇದ್ದಾಗ ಬೈ ಮಾಡೋಕ್ಕೆ ಇಷ್ಟಪಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಒಂದು ನಾವು ಡೇ ಕ್ಯಾಂಡಲಲ್ಲಿ ಈ ಥರ ಬಾಕ್ಸ್ ಹಾಕ್ಕೊಂಡಾಗ ಈ ಬಾಕ್ಸಲ್ಲಿ ನೋಡಿ ಕೆಳಗಡೆಯಿಂದ ಬೈಯರ್ಸ್ ಪುಷ್ ಮಾಡಿದಾರಾ ಅಂದರೆ ಮಾರ್ಕೆಟ್ ಇಲ್ಲಿಂದ ಬಿದ್ದಿದೆ ರೆಡ್ ಕ್ಯಾಂಡ್ಲು. ಬಟ್ ಫೈನಲಿ ಇದನ್ನು ಪುಷ್ ಮಾಡಿರೋದು ಯಾರ ಮೇಲೆಗೆ? ಬೈಯರ್ಸು. ಸೊ ಈ ಝೋನಲ್ಲಿ ಬೈಯರ್ಸ್ ಕೂತಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಈ ಝೋನಲ್ಲಿ ಬೈಯರ್ಸ್ ಕೂತಿದ್ದಾರೆ. ಸೊ ಈಗ ನಮ್ಮ ಕ್ಯಾಂಡಲ್ ಹಿಂಗೆ ಓಪನ್ ಆಗಿ ನಾಳೆ ಗ್ಯಾಪ್ ಡೌನ್ ಆಗಿ ಈ ಥರ ಬಂತಂದರೆ ಇಲ್ಲಿಂದ ಬೈ ಮಾಡ್ತೀರಾ. ಪೇಪರ್ ಟ್ರೇಡ್. ಓಕೆ, ಫಸ್ಟು ಸೆಕೆಂಡ್ ಟಾರ್ಗೆಟು. ಅಥವಾ ಗ್ಯಾಪ್ ಅಪ್ ಆಗಿ ಇದ್ರ ಕೆಳಗಡೆ ಬಂತಂದರೆ ಪುಟ್ ಬೈ ಮಾಡ್ತೀರಾ.
ಅರ್ಥ ಆಗ್ತಾ ಇದೆಯಾ? ಓಕೆ. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಡೇ ಕ್ಯಾಂಡಲ್ಸ್ಗೆ ಹಾಕ್ಕೊಂಡಿದ್ದೀನಿ. ಓಕೆ, ಡೇ ಕ್ಯಾಂಡಲ್ಸ್ಗೆ ಹಾಕ್ಕೊಂಡು ಇದನ್ನು ವೀಕ್ಲಿಗೆ ಹೋಗ್ತೀನಿ. ಈಗ ಇದು ವೀಕ್ಲಿ ಕ್ಯಾಂಡಲು, ಡೇದಲ್ಲೇ ಬಿಟ್ಬಿಡಿ. ಓಕೆ, ವೀಕ್ಲಿಗೆ ಏನು ಮಾಡ್ತೀನಿ ಗೊತ್ತಾ, ಲೈನ್ ಕಲರ್ಸ್ನ ಚೇಂಜ್ ಮಾಡ್ಕೊತೀನಿ. ಇದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ನಿಮಗೆ ಕಷ್ಟ ಕೊಡುತ್ತೆ, ಬಟ್ ಆಗ್ಬಿಡ್ತಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೀರ. ಇದು ಎಲ್ಲ ಮಾಡಿಬಿಟ್ಟಿದ್ದೀನಿ. ಓಕೆ, ವೀಕ್ಲಿ ಸಪೋರ್ಟ್ ರೆಸಿಸ್ಟೆನ್ಸು ಎಲ್ಲೋ ಇರುತ್ತೆ. ಆ ವಿಕ್ಕಿಗೆ ಏನು ಮಾಡ್ತೀನಿ ಗೊತ್ತಾ, ಒಂದು ಬ್ಲೂ ಇಕ್ಬಿಡ್ತೀನಿ. ಇದು ವೀಕ್ಲಿ. ಓಕೆ, ಆಗೋಯ್ತು ವೀಕ್ಲಿ. ಈಗ ಮಂತ್ಲಿ ಬರ್ತೀನಿ. ಏನಕ್ಕೆ ಈ ಥರ ಆಗ್ತಾಯಿದ್ದೀನಿ ಆಮೇಲೆ ಹೇಳ್ತೀನಿ. ಇದು ಮಂತ್ಲಿ. ಇದು ವೀಕ್ಲಿ ಕರೆಕ್ಟಾಗಿ ಹಾಕಿದ್ದೀನಾ? ಹಾಂ, ಹಾಕಿದ್ದೀನಿ. ಈಗ ಇದು ಮಂತ್ಲಿಗೆ 3 ಕಲರ್ ಬೇಕೀಗ. ಮಂತ್ಲಿಗೆ ಏನು ಮಾಡ್ತೀನಿ ಗೊತ್ತಾ, ಇದನ್ನು ಫುಲ್ ದಪ್ಪ ಮಾಡ್ತೀನಿ, ಯಾಕಂದರೆ ನನಗೆ ಕನ್ಫ್ಯೂಸೇ ಆಗಬಾರ್ದು ಇಲ್ಲಿ. ಇದು ಮಂತ್ಲಿ ಆಯಿತು. ಮಂತ್ಲಿ ವೀಕ್ಗೆ ಯಾವ ಕಲರ್ ಇಕ್ಲಿ? ಬ್ಲ್ಯಾಕ್ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ, ಬ್ಲೂ ಇಕ್ಬಿಡ್ತೀನಿ. ಓಕೆ, ಏನಕ್ಕೆ ಹಿಂಗೆ ಆಗ್ತಾಯಿದ್ದೀನಿ ಅಂತ ಹೇಳ್ತೀನಿ. ಈಗ 5 ಮಿನಿಟ್ಸ್ ಬರ್ತೀನಿ. ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ಬೇಕಂದರೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಹಾಂ, ಓಕೆ. ಈಗ ನಿಮಗೆ ಲೈನ್ಸ್ ಅರ್ಥ ಆಗಬೇಕಷ್ಟೆ. ಈಗ ಮಾರ್ಕೆಟು ಈ ಎಲ್ಲೋ ಲೈನ್ ಇದೆ ಗೊತ್ತಾ, ಇದು ವೀಕ್ಲಿ ಸಪೋರ್ಟ್ ಇದೆ. ಕಾಣಿಸ್ತಾ ಇದೆ ಅಲ್ಲದೆ ಎಲ್ಲೋ ಲೈನು? ಎಲ್ಲೋ ಲೈನ್ ಏನಿದೆ ವೀಕ್ಲಿ. ಸೊ ವೀಕ್ಲಿ ಮತ್ತು ಡೈಲಿ ಹತ್ರ ಇದೆ. ಯಾವುದು? ಈ 2 ಲೈನ್ಸು ವೀಕ್ಲಿ ಮತ್ತು ಡೈಲಿ ಹತ್ರ ಇದೆ. ಸೊ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಇರುತ್ತೆ. ಇದನ್ನೇನಾದರೂ ಬ್ರೇಕ್ ಆಯ್ತು ಅಂದ್ಕೊಳ್ಳಿ, ಮಾರ್ಕೆಟ್ ಕೆಳ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಆ ಲೆವೆಲ್ಸ್ ನೀವು ಏನು ಲೈನ್ಸ್ ಹಾಕ್ಕೊಂಡಿದ್ರೆ ಅದು ನಿಮ್ಗೆ ಅರ್ಥ ಆಗಬೇಕು. ಆವಾಗಲೇ ನಿಮಗೆ ಅದು ಮಾರ್ಕೆಟು ಅರ್ಥ ಆಗೋದು. ಓಕೆ, ಈಗ ಹಂಗೇ ನೋಡ್ತಾ ಬನ್ನಿ, ತೋರಿಸ್ತೀನಿ. ಇದೇನು ಹೇಳಿ? ಇದು ವೀಕ್ಲಿ ವಿಕ್ ಅನ್ಕೊತೀನಿ. ಹಾಂ, ಇದು ವೀಕ್ಲಿ. ಇದು ಕರೆಕ್ಟಾ? ನೋಡಿ, ಇದು ವೀಕ್ಲಿ ಕ್ಯಾಂಡಲ್ ಇಟ್ಟಿದ್ದೀನಿ. ಅಲ್ಲಿಂದ ಮಾರ್ಕೆಟ್ ರಿಜೆಕ್ಟ್ ಆಗಿದೆ ನೋಡಿ. ಸೊ ಇಲ್ಲೊಂದು ವೀಕ್ಲಿ ಸಪೋರ್ಟ್ ಇದೆ. ಈಗ ಮಂತ್ಲಿದೆಲ್ಲಿದೆ? ಇದು ಮಂತ್ಲಿ ಸಪೋರ್ಟ್ ಇಲ್ಲಿದೆ. ಸೊ ಮಾರ್ಕೆಟು ಇದೆಲ್ಲ ಒಂದು ಬೈಯಿಂಗ್ ಝೋನ್. ಈಗ ನಿಮಗೆ ಇಲ್ಲಿ ಬಂದಂದರೆ ಬೈಯಿಂಗ್ ಝೋನು, ಬಂತಂದರೆ ಬೈಯಿಂಗ್ ಝೋನು. ಇದನ್ನು ಬ್ರೇಕಾಗಿ ಕೆಳಗಡೆ ಹೋಯ್ತು ಅಂದರೆ ಸೆಲ್ಲಿಂಗ್ ಝೋನು. ಇದನ್ನು ಬ್ರೇಕಾಗಿ ಕೆಳಗಡೆ ಹೋಯ್ತು ಅಂದರೆ ಸೆಲ್ಲು. ಓಕೆ, ಈ ಝೋನ್ಸಲ್ಲಿ ಮಾರ್ಕೆಟು ಸ್ಟ್ರಗಲ್ ಆಗುತ್ತೆ. ಓಕೆ, ಈ ಝೋನ್ಸಲ್ಲಿ ಮಾರ್ಕೆಟು ಸ್ಟ್ರಗಲ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದನ್ನು ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊತೀರಾ ಅಂತ ನೋಡಬೇಕು. ಸೊ ಆ ಪ್ರತಿಯೊಂದು ಲೆವೆಲಲ್ಲೂ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಇದು ಮಂತ್ಲಿ ಅಲ್ವಾ ನಾವು ಹಾಕಿದ್ದು. ನೋಡಿ, ಕ್ಯಾಂಡಲ್ ತೋರಿಸ್ತೀನಿ. ನೀವು ವಿಡಿಯೋನ ಹಿಂದೆ ಮುಂದೆ ಮಾಡಿ ನೋಡ್ಕೊಳ್ಳಿ, ಯಾವ್ಯಾವ ಲೆವೆಲ್ ನಾವು ಎಲ್ಲೆಲ್ಲಿ ಹಾಕಿದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೆ. ಕಾಣಿಸ್ತಾ ಇದೆಯಾ? ಈಗ ನಾನು ಹಾಕಿರೋದು ಮಂತ್ಲಿ ಹೈಗೆ ಒಂದು ಲೈನ್ ಹಾಕಿದ್ದೀನಿ, ಮಂತ್ಲಿ ಇಲ್ಲಿ ಲೋಗೆ ಒಂದು ಲೈನ್ ಹಾಕಿದ್ದೀನಿ. ಸೊ ಇಲ್ಲಿಂದ ಮಾರ್ಕೆಟ್ ಬೂಮ್ ಆಗಿದೆ ಮೇಲೆಗೆ ಅಲ್ವಾ, ಈ ಮಂತ್ಲಿ ಹೈಯಿಂದ. ಸೊ ಆ ಲೈನ್ಸ್ ನೀವೇನು ಹಾಕ್ಕೊಂತೀರಾ, ಆ ಕಲರ್ಸ್ ನಿಮ್ಗೆ ಗೊತ್ತಾಗಬೇಕು. ಓಕೆ,
ನೋಡಿ ಸಿಂಪಲಾಗಿ ತೋರಿಸ್ತೀನಿ. ಎಷ್ಟು ಸರಿ ಮಾರ್ಕೆಟು ಇಲ್ಲಿಂದ ಬೈ ಕೊಟ್ಟಿದೆ ನೋಡಿ. 1 ಬೈ ಟ್ರೇಡಾ, 2 ಬೈ ಟ್ರೇಡಾ, 3 ಬೈ ಹೋಗಿದೆಯಾ, 4 ಹೋಗಿದೆಯಾ, ಇಲ್ಲೊಂದು ನೋಡಿ ಯಾವ ಥರ ಪಾಯಿಂಟ್ಸ್ ಹೋಗಿದೆ ಅಂತ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನಿಜವಾಗ್ಲೂ ಹೇಳ್ತೀನಲ್ವಾ, ಇದೊಂಥರ ತುಂಬ ಯಾವ ಇಂಡಿಕೇಟ್ರು ಏನು ಬದನೆಕಾಯಿ ಎಂಥದ್ದು ಇಲ್ಲ ಇಲ್ಲಿ. ಅರ್ಥ ಆಗ್ತದೆ ಎಷ್ಟು ಟ್ರೇಡ್ ಸಿಕ್ಕಿದೆ? 1 2 3, ಇದು ಒಂದು ಟ್ಯಾಪ್ ಆಗಿಲ್ಲ, ಬಿಟ್ಬಿಡಿ ಹೋಗಲಿ 4. ಓಕೆ, ಅದೇ ಥರ ಇದು ರೆಸಿಸ್ಟೆನ್ಸ್ ಆಗೂ ವರ್ಕ್ ಆಗುತ್ತೆ. ಎಲ್ಲೆಲ್ಲಿ ವರ್ಕ್ ಆಗಿದೆ ನೋಡೋಣ. ನೀವು ಇದ್ರ ಮೇಲೆ ಒಂಚೂರು ವರ್ಕ್ ಮಾಡಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನಾನು ಕಮೆಂಟ್ಸ್ ಮಾಡಿ, ಸರ್ ಅರ್ಥ ಆಗ್ತಾಯಿಲ್ಲ, ಇನ್ನೂ ಇದ್ರ ಬಗ್ಗೆ ಕ್ಲಿಯರಾಗಿ ಮಾಡಿ ಅಂತೇಳಿ ನಾನು ಇನ್ನೂ ಕ್ಲಿಯರಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೀವು ಕಮೆಂಟ್ಸ್ ಹಾಕಿ ಅರ್ಥ ಆಗಿಲ್ಲ ಅಂದರೆ. ಅರ್ಥ ಆಗಿದ್ದರೆ ಓಕೆ. ನೋಡಿ ಇಲ್ಲೇ ಬಂದು ರಿಜೆಕ್ಟ್ ಆಗಿದೆ ಆ ಝೋನ್ಸ್ ಲೈನ್ ಹತ್ರ. ಸೊ ಸ್ಟ್ರಾಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ, ವೀಕ್ಲಿದು ಮಂತ್ಲಿದು ಎಲ್ಲ. ಅರ್ಥ ಆಗ್ತಾ ಇದೆಯಾ? ಇದನ್ನು ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿದ್ದೀರ ಅಂದರೆ ನಿಮಗೆ ಇದ್ರ ಮೇಲೆ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ನಾನು ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ ನಿಮಗೆ ಹೆಂಗೆ ಅರ್ಥ ಮಾಡಿಸೋದಕ್ಕಾಗತ್ತೆ ಅಂತ. ಓಕೆ ಫ್ರೆಂಡ್ಸ್, ಸಿಗೋಣ, ಬೈ.